ಮನಸ್ಸಲ್ಲಿರುವಂತ ನಮ್ಮ ಮೆಚ್ಚಿನ ನಾಯಕರಾದಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡೋಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ಬಾಗಲಕೋಟಿನ ಜನತೆ ಎಲ್ಲರೂ ಅವೆಲ್ಲ ಮಾತುಗಳಲ್ಲಿ ಕೇಳಿ ನಾ ಪಟ್ಟಣದಲ್ಲಿ ಹವಾ ಬಿಟ್ಟಂತ ಮೋದಿ ಸಾಹೇಬ್ರೆ, ಅರಸನಾಗು, ಆಚಾರಕ್ಕೆ ಅರಸನಾಗು, ನೀತಿಯಲ್ಲಿ ಪ್ರಭುವಾಗು. ಆಚಾರಕ್ಕೆ ಶೀತಲ ಶ್ಯಾಮಲ ಶುಭ್ರ ಜ್ಯೋತ್ಸಾಂ ಪುಲಕಿತ ಮಾತರಂ ಸುವಾಸಿನಿ ಸುಮಧುರ. ಅವು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ನಮ್ಮ ಹಾರೈಕೆ ಸದಾ ಕಾಲ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾಂಗ್ರೆಸ್ ಕೊಡುಗೆ ಏನು? 700 ಜನ ರೈತ ಸತ್ರು. ಕೋವಿಡ್ ಬಂದಾಗ ಮೋದಿ ಅವರು ಧರ್ಮವನ್ನು ರಾಜಕೀಯಕ್ಕೆ ತಂದಿದ್ದಾರೆ. ವಿರೋಧ ಪಕ್ಷದ ನಾಯಕರು ಆಗಿದ್ದಂತಹ ಸನ್ಮಾನ್ಯ ನೋಡ್ತಾ ಇದ್ದೇವೆ. ನಾನು ಎಲ್ಲ ಪದಾರ್ಥಗಳನ್ನ ನಮೂದು ಮಾಡಲಿಕ್ಕೆ ಹೋಗೋದಿಲ್ಲ. ರೈತರು ಉಪಯೋಗಿಸ್ತಕ್ಕಂಥ ಡಿಎಪಿ ಗೊಬ್ಬರ 450 ತುಳಿದು ಮಾಡ್ರೆ ಆಯ್ತು ಅಂತೇಳಿ ಗುಲ್ಲೆಬ್ಸಿದ್ರಿ. ಅಲಂಕರಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಮಾತನಾಡ್ತಕ್ಕಂಥದ್ದು, ಅಡ್ಡದಾರಿ ಹಿಡಿಸ್ತಕ್ಕಂಥದ್ದು, ಧರ್ಮದ ಮಾತುಗಳಿಂದ ಅಂಗವಿಕಲ್ಯರು ಗಾಲಿ ಹೊಡೆಯಕ್ಕೆ ಹೋದಿರಲ್ಲ, ಅದಕ್ಕೆಲ್ಲ ಅಂತೇಳಿ ಪೊಲೀಸರು ಕೇಳಿ ತನಿಖೆ ಆದ್ರೆ ಸರ್ವನಾಶ ಆಗ್ತಿದೆ ಅಂತಕ್ಕಂಥ ಆತಂಕದಲ್ಲಿದ್ರೆ ನೀವೇನ್ ಹೇಳಿದ್ರಿ? ಮನೆಯಾಗಿ ಲೈಟ್ ಹಾಕಿ ಹೆಚ್ಚಿಗಾಗ್ತಾ ಇದೆ. ಕಾಂಗ್ರೆಸ್ನವ್ರ ಮೊದಲಿಂದ ಬೆಂಬಲದಲ್ಲಿ ಸಿದ್ದರಾಮಯ್ಯಜಿಯವರು ನಮ್ಮ ಕಾರ್ಮಿಕ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಅಂಗವಿಕಲ್ಯರು ಯಾವತ್ತು